ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಮಂಡ್ಯದಲ್ಲಿ ನಿನ್ನೆ ಆಯೋಜಿಸಿದ್ದ ಶ್ರೀ ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಸಚಿನ್ ಚಲುವರಾಯಸ್ವಾಮಿ, ಕರ್ನಾಟಕ ಸಂಘ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಜೈ ಕರ್ನಾಟಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ನಾರಾಯಣಗೌಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಬಿವಿ ನಂದೀಶ್, ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಡಾಕ್ಟರ್ ಕುಮಾರ್ ಗಂಗೆಯನ್ನು ಭೂಮಿಗೆ ತರಲು ಭಗೀರಥ ಮಹರ್ಷಿಗಳು ನಡೆಸಿದ ನಿರಂತರ ಹೋರಾಟ ಮತ್ತು ಅವರ ಅಚಲ ಶ್ರಮ ನಮಗೆಲ್ಲರಿಗೂ ಆದರ್ಶ. ಇಂದು ನಾವು ಎದುರಿಸುತ್ತಿರುವ ನೀರಿನ ಸಮಸ್ಯೆಯನ್ನು ನೀಗಿಸಲು ಜಲ ಸಂರಕ್ಷಣೆ ಅತ್ಯಗತ್ಯ ಎಂದರು. ಉದಾಹರಣೆ ಭಗೀರಥ ಮಹರ್ಷಿಗಳು. ಹಾಗಾಗಿ ನನ್ನ ವಿನಂತಿ ಇಷ್ಟೇ, ನಾವೆಲ್ಲರೂ ಕೂಡ ಭಗೀರಥ ಮಹರ್ಷಿಗಳ ಒಂದು ಏನು ಚಿಂತನೆ ಇದೆ, ಅವರ ಸಾಧನೆ ಇದೆ, ನಮ್ಮ ಮಕ್ಕಳಿಗೆ ತಿಳಿಸುವಂತ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಇವತ್ತು ನೀರೆಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಸಚಿನ್ ಚಲುವರಾಯಸ್ವಾಮಿ, ಭಗೀರಥರು ಯುವ ಜನತೆಗೆ ಸದಾ ಸ್ಫೂರ್ತಿ ಎಂದರು. ಪ್ರೊಫೆಸರ್ ಜಯಪ್ರಕಾಶ್ ಗೌಡ, ಮಹನೀಯರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಸಮಾಜದ ಏಳಿಗೆ ಸಾಧ್ಯ ಎಂದರು. ಅಂದರೆ ನಿರಂತರವಾದಂಥ ಪಟ್ಟು ಹಿಡಿದು ಮಾಡುವಂಥ ಕೆಲಸಕ್ಕೆ ನಾವು ಭಗೀರಥ ಪ್ರಯತ್ನ ಅಂತ ಹೇಳ್ತೇವೆ. ಅಸಾಧ್ಯವಾಗಿರ್ತಕ್ಕಂಥ ಅದನ್ನು ಸಾಧ್ಯವಾಗಿಸ್ತಕ್ಕಂಥ, ಗಂಗೆಯನ್ನು ಭೂಮಿಗೆ ತರ್ತಕ್ಕಂಥದ್ದು ಅಸಾಧ್ಯ ಅಂತಂದಾಗ ಅದನ್ನು ಸಾಧ್ಯವಾಗಿಸಿದಂಥ ವ್ಯಕ್ತಿ ಅನ್ನುವಂಥ ಮಾತು. ನಾರಾಯಣಗೌಡ, ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವ ಸಂಕಲ್ಪವನ್ನು ನಾವು ಮಾಡಬೇಕು ಎಂದು ತಿಳಿಸಿದರು. ಅವರ ಆದರ್ಶಗಳನ್ನು ನಾವು ಈ ಜೀವನದಲ್ಲಿ ಉಪಯೋಗಿಸ್ಕೊಳ್ತೀವಲ್ಲ, ಅದು ನಿಜವಾದ ನಮ್ಮ ಜೀವನ. ಹಾಗಾಗಿ ನಮ್ಮ ಏನು ಗಂಗೆ ಅಂದ್ರೆ ನಾವು ಯಾವುದಕ್ಕೆ ಬೇಕಾಗಿಲ್ಲ ಗಂಗೆ. ಇವತ್ತು ಏನೋ ಅಲ್ಲಿ 60,000 ಮಕ್ಕಳು ಋಷಿಯ ಶಾಪದಿಂದ ಭಸ್ಮವಾದಾಗ ಅವತ್ತು ಸಂಕಲ್ಪ ಮಾಡಿದ್ದು ಭಗೀರಥ. ಇದೇ ಸಂದರ್ಭದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದ ಸಮುದಾಯದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಗ್ರಂಥಪಾಲಕ ಡಾಕ್ಟರ್ ಪಿ ಸಿದ್ದರಾಮು ಭಗೀರಥ ಶ್ರೀಗಳ ಜೀವನಗಾಥೆ ಹಾಗೂ ಅವರ ಸಾಧನೆಗಳ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಈ ತಪಸ್ಸಿನಲ್ಲಿ ಮಾಡಬೇಕಾದ್ರೆ ಬ್ರಹ್ಮದೇವನು ಪ್ರತ್ಯಕ್ಷನಾಗಿ ನಿಸರ್ಗ ಚಕ್ರವರ್ತಿ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನನಗೆ ಏನು ಹೊರಬೇಕು ಅಂತ ಹೇಳ್ಕೊಂತ